ಕಾವೇರಿದ ಪರಿಷತ್ ಚುನಾವಣೆ ಅಖಾಡ 5ನೇ ಅಭ್ಯರ್ಥಿ ಗೆಲುವಿಗೆ ಕಾಂಗ್ರೆಸ್ ರಣತಂತ್ರ. ಇದು ಬಿಡದಿಯ ಖಾಸಗಿ ರೆಸಾರ್ಟ್ನಲ್ಲಿ ಸಿಎಲ್ಪಿ ಸಭೆ. ಡಿಕೆ ಶಿವಕುಮಾರ್ ಸಿಎಂ ಬಳಿಕ ಮೊದಲ ಸಿಎಲ್ಪಿ ಸಭೆ ಇದು. ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಏನ್ ಬೇಕಾದ್ರೂ ಆಗ್ಲಿ, ನಮ್ಮ 5ನೇ ಅಭ್ಯರ್ಥಿನ ಹಾಕಿದೀವಲ್ಲ ಅದನ್ನ ಗೆಲ್ಸ್ಕೊಂಡು ಬರಲೇಬೇಕು. ಒಂಥರ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಪ್ರತಿಷ್ಠೆ ಕಣ ಅಂತಾನೂ ಹೇಳ್ಬೋದು. ಸಿಎಂ ಆಗಿ ಮೊದಲ ಸತಿ ನಡೀತಾ ಇರುವಂತಹ ಸಿಎಲ್ಪಿ ಮೀಟಿಂಗ್ ಇದು. ಪರಿಷತ್ ಎಲೆಕ್ಷನ್ 18ಕ್ಕೆ 5ನೇ ಅಭ್ಯರ್ಥಿಯನ್ನ ಏನಾದ್ರೂ ಮಾಡಿ ಗೆಲ್ಸ್ಕೊಂಡು ಬರಬೇಕು. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಈಗ ರಣತಂತ್ರವನ್ನು ಹೆಣಿತಾ ಇದೆ. ಈ ಹಿನ್ನೆಲೆ ಬಿಡದಿಯ ಖಾಸಗಿ ರೆಸಾರ್ಟ್ನಲ್ಲಿ ಇವತ್ತು ಮೊದಲ ಸಿಎಲ್ಪಿ ಸಭೆ ಕೂಡ ನಡೆಸಲಾಯಿತು. ಡಿಕೆ ಶಿವಕುಮಾರ್ ಸಿಎಂ ಆದ ಬಳಿಕ ನಡೀತಾ ಇರುವಂತಹ ಮೊದಲ ಸಿಎಲ್ಪಿ ಸಭೆ ಇದು. ಇದರ ಜೊತೆ ಮಾಜಿ ಸಿಎಂ ಸಿದ್ದರಾಮಯ್ಯ ಕೂಡ ಭಾಗಿಯಾಗಿದ್ದಾರೆ. ತಮ್ಮ ಅಭ್ಯರ್ಥಿಯನ್ನ ಏನೇ ಆಗ್ಲಿ ಬೇಕಾದ್ರೆ ಗೆಲ್ಸ್ಕೊಂಡು ಬರಬೇಕು ಎನ್ನುವಂತ ನಿಟ್ಟಿನಲ್ಲಿ ಈ ಒಂದು ಸಭೆ. ಪರಿಷತ್ ಎಲೆಕ್ಷನ್ ಇದೆ 18ಕ್ಕೆ. ಸಿಎಲ್ಪಿ ಸಭೆ ಬಳಿಕ ಶಾಸಕರು ರೆಸಾರ್ಟ್ನಲ್ಲೇ ವಾಸ್ತವ್ಯವನ್ನ ಹೂಡಲಿದ್ದಾರೆ. ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನದ ಆತಂಕೆಯಲ್ಲಿ ಶುರುವಾಗಿದೆ. ವಿಪಕ್ಷಗಳ ಸಂಪರ್ಕಕ್ಕೆ ಸಿಗದಂತೆ ತಡೆಯುವಂತ ಪ್ರಯತ್ನ ಇದು. ಜೂನ್ 18ರಂದು ಮತದಾನದವರೆಗೂ ಕೂಡ ಅಲ್ಲೇ ವಾಸ್ತವ್ಯವನ್ನ ಹೂಡಲಿದ್ದಾರೆ. ಹೀಗಾಗಿ ಲಗೇಜ್ ಸಮೇತ ಬಂದಿದ್ದಾರೆ ಶಾಸಕರು. 2 ದಿನದ ವಾಸ್ತವ್ಯಕ್ಕೆ ರೆಡಿಯಾಗಿ ಬಂದ ಶಾಸಕರು ಇವರು ಎಲ್ಲರೂ ಕೂಡ ಲಗೇಜ್ ಕೂಡ ಬಂದ್ಬಿಟ್ಟಿದ್ದಾರೆ. ಮತ್ತೆ ಮನೆ ಹೋಗೋಂಗಿಲ್ಲ. ಸಿಎಲ್ಪಿ ಮೀಟಿಂಗ್ ಏನಾಗಿದೆ ಅಲ್ವಾ ರೆಸಾರ್ಟ್ನಲ್ಲಿ, ಅಲ್ಲೇ ಇವರು ಉಳಿಕೊಳ್ಳಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಲಗೇಜ್ ಕೂಡ ಬಂದ್ಬಿಟ್ಟಿದ್ದಾರೆ. ಏನಿದ್ರು ಕೂಡ ಜೂನ್ 18ಕ್ಕೆ ಪರಿಷತ್ ಎಲೆಕ್ಷನ್ ಇದೆಲ್ಲ, ಡೈರೆಕ್ಟ್ ಅಲ್ಲಿಗೆ ಇವ್ರನ್ನ ಶಿಫ್ಟ್ ಮಾಡಲಾಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ವಿರೋಧ ಪಕ್ಷದವರಿಗೆ ಸಂಪರ್ಕಕ್ಕೆ ಸಿಗಬಾರದು. ಈ ನಿಟ್ಟಿನಲ್ಲಿ ಇವೆಲ್ಲವೂ ಕೂಡ ಪ್ರಯತ್ನ ನಡೆಸಲಾಗ್ತಾ ಇದೆ. ಇಷ್ಟು ಮಾತ್ರ ಅಲ್ಲ, ಪರಿಷತ್ ಮತದಾನದ ಬಗ್ಗೆ ಶಾಸಕರಿಗೆ ತರಬೇತಿ ಕೂಡ ನೀಡಲಾಯಿತು. ಶಾಸಕಾಂಗ ಸಭೆ ಬಳಿಕ ಶಾಸಕರಿಗೆ ಮತದಾನದ ತರಬೇತಿ, ಮಾಡೆಲ್ ಬ್ಯಾಲೆಟ್ ಪೇಪರ್ಗಳ ಮೂಲಕ ತರಬೇತಿ ಇದು. ಈಗಾಗಲೇ ವಾಹನದಲ್ಲಿ 4 ಬಾಕ್ಸ್ಗಳನ್ನ ತರಿಸಲಾಗಿದೆ. ನೋಡಿ ಯಾವ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೋಬೇಕು, ಎಲ್ಲ ಸಕಲ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಯಿತು. ಅಷ್ಟು ಮಾತ್ರ ಅಲ್ಲ, ಪರಿಷತ್ ಮತದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರಿಗೆ ತರಬೇತಿ ಕೂಡ ನೀಡಲಾಯಿತು. ಶಾಸಕಾಂಗ ಸಭೆ ಬಳಿಕ ಶಾಸಕರಿಗೆ ಮತದಾನದ ತರಬೇತಿ. ಒಟ್ರಾಶಿಯನ್ನು ಹಾಕ್ಬಿಟ್ರೆ ಆ ಒಂದು ಮತ ಕೌಂಟ್ ಆಗಲ್ಲ, ಮತ್ತೆ ಅಲ್ಲಿ ಫೇಲ್ ಆಗಬೇಕಾಗತ್ತೆ. ಒಂಥರ ಜಿದ್ದಾಜಿದ್ದಿನ ಕಣ ಅಂತಾನೆ ಹೇಳ್ಬಹುದು, ಪ್ರತಿಷ್ಠೆಯ ಕಣ ಇದು. ಸೊ ಈ ನಿಟ್ಟಿನಲ್ಲಿ ಈಗ ಏನ್ ಮಾಡಲಾಗ್ತಿದೆ ಅಂತ ಹೇಳಿದ್ರೆ, ಅವರಿಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ತರಬೇತಿಯನ್ನು ನೀಡಲಾಯಿತು. ಯಾವ ರೀತಿ? ಈ ಮಾಡೆಲ್ ಬ್ಯಾಲೆಟ್ ಪೇಪರ್ಗಳ ಮೂಲಕ ತರಬೇತಿಯನ್ನ ಕೊಡಲಾಯಿತು. ನಾಳೆ ಹೀಗೆ ಹಾಕಬೇಕು, ಇದೇ ತರ ಹಾಕಬೇಕು. ಇಷ್ಟು ಮಾತ್ರ ಅಲ್ಲ, ವಿಪ್ ಕೂಡ ಜಾರಿ ಮಾಡಲಾಗುತ್ತೆ. ಸೊ ವಿಪ್ ಜಾರಿ ಆದ್ಮೇಲೆ ಇನ್ಯಾರಿಗೂ ಅಡ್ಡ ಮತದಾನ ಆಗದಂತ ಸಂದರ್ಭದಲ್ಲಿ ಅವ್ರ ಮೇಲೆ ಯಾವ ರೀತಿ ಪಕ್ಷದ ನಿಟ್ಟಿನಲ್ಲಿ ಕಾನೂನು ಕ್ರಮ ಅದು ಕೂಡ ಅನುಸರಿಸಬೇಕಾಗುತ್ತೆ. ಈಗಾಗಲೇ ವಾಹನದಲ್ಲಿ 4 ಬಾಕ್ಸ್ಗಳನ್ನ ಕೂಡ ತರಿಸಲಾಯಿತು. ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಬಸವರಾಜ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಸದ್ಯ ಏನೇನ್ ಬೆಳವಣಿಗೆ ಆಗ್ತಾ ಇದೆ, ಏನೇನಾಯ್ತು ಇವತ್ತು, ಯಾವ ರೀತಿ ತರಬೇತಿ, ಏನ್ ಕತೆ? ನಿಖೇಶ್, ಬಹಳ ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಸಭೆ ಈಗಷ್ಟೇ ಆರಂಭ ಆಗಿರ್ತಕ್ಕಂಥದ್ದು. ಮೊದಲಿಗೆ ಎಲ್ಲ ನಾಯಕರು ಹಸ್ತಾಂದೋಲನ ಮಾಡ್ಕೊಂಡಿರ್ತಕ್ಕಂಥದ್ದು. ಈ ಒಂದು ಸಭೆಗೆ ವಿಶೇಷವಾಗಿ ಆಗಮಿಸಿದಾರಲ್ಲ ಅವರಿಗೆಲ್ಲ ಒಂದಷ್ಟು ಅಭಿನಂದನೆ ಮಾಡ್ತಕ್ಕಂಥ ಕೆಲಸವನ್ನ ಮೊದಲಿಗೆ ಮಾಡಲಾಗಿದೆ. ಈಗ ಶಾಸಕಾಂಗ ಸಭೆ ಆರಂಭವಾಗಿದೆ. ಮೊದಲಿಗೆ ಕಾಂಗ್ರೆಸ್ ಪಕ್ಷದ ಒಂದಷ್ಟು ಸೂಚನೆಗಳನ್ನ ಶಾಸಕರಿಗೆ ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಯಾಕಾಗಿ 5ನೇ ಅಭ್ಯರ್ಥಿಯನ್ನ ಹಾಕಿದ್ದೇವೆ, 5ನೇ ಅಭ್ಯರ್ಥಿ ನಮಗೆ ಎಷ್ಟು ಮತಗಳ ಕೊರತೆ ಇದೆ, ಅಷ್ಟು ನಾವು ಗೆಲ್ಲುವಂತ ಸಾಮರ್ಥ್ಯ ಇದ್ರೂ ಕೂಡ ಜೆಡಿಎಸ್ ಪಕ್ಷದಿಂದ ಅಭ್ಯರ್ಥಿಯನ್ನ ಹಾಕಿರತಕ್ಕಂಥದ್ದು ಇದು ರಾಜಕೀಯ ಉದ್ದೇಶ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸುವಂತದ್ದು. ಮತ್ತು 5ನೇ ಅಭ್ಯರ್ಥಿನ ನಾವು ಶತಾಯಗತಾಯವಾಗಿ ಗೆಲ್ಲಿಸಲೇಬೇಕಾದಂತ ಅನಿವಾರ್ಯತೆ ಇದೆ. ಹಾಗಾಗಿ ಯಾವುದೇ ಶಾಸಕರು ಕೂಡ ಈ ಒಂದು ಮತದಾನದಿಂದ ತಪ್ಪಿಸಿಕೊಳ್ಳುವಂತ ಕೆಲಸವನ್ನ ಮಾಡಬೇಡಿ. ಕಾಂಗ್ರೆಸ್ ಹೈಕಮಾಂಡ್ ಈ ಒಂದು ಏನು ಚುನಾವಣೆ ಏನಿದೆ ಇದರ ಮೇಲೆ ಕಣ್ಣಿಟ್ಕೊಂಡು ಕೂತಿರ್ತಕ್ಕಂಥದ್ದು. ಸ್ವತಃ ಸುರ್ಜೇವಾಲಾ ಅವರೇ ಈ ಒಂದು ಸಭೆಗೆ ಆಗಮಿಸಿದ್ದಾರೆ. ಅವರೇ ಒಂದಷ್ಟು ಸೂಚನೆಗಳನ್ನ ಕೊಡ್ತಾರೆ ಅನ್ನುವಂತ ಒಂದು ಮಾಹಿತಿಯನ್ನ ಸಿಎಂ ಡಿಕೆ ಶಿವಕುಮಾರ್ ಅವರು ಸಭೆಗೆ ನೀಡುವವರಿದ್ದಾರೆ. ಇದಾದ ಬಳಿಕ ಒಂದಷ್ಟು ಮಾಡೆಲ್ ಬ್ಯಾಲೆಟ್ ಪೇಪರ್ ಅನ್ನು ಕೂಡ ತರಿಸಲಾಗಿರ್ತಕ್ಕಂಥದ್ದು. ಈ ಒಂದು ಸಭೆಯಲ್ಲಿ ಸಭೆ ಬಳಿಕ ಈ ಮಾಡೆಲ್ ಬ್ಯಾಲೆಟ್ ಪೇಪರ್ ಅಲ್ಲಿ ತರಬೇತಿ ಆರಂಭ ಆಗುತ್ತೆ. ಇವತ್ತು ನಾಳೆ 2 ದಿನಗಳ ಕಾಲ ಬ್ಯಾಲೆಟ್ ಪೇಪರ್ ಹೇಗೆ
ಹಾಗೆ ಮಾಡಬೇಕು ಬ್ಯಾಲೆಟ್ ಅನ್ನುವಂತ ಒಂದು ಹಿರಿಯ ಶಾಸಕರು ತರಬೇತಿಯನ್ನ ಕಿರಿಯ ಶಾಸಕರಿಗೆ ನೀಡೋರಿದ್ದಾರೆ. ಆಮೇಲೆ ಒಂದು ತಂಡಗಳನ್ನು ಕೂಡ ನಾಳೆ ಮಾಡಲಾಗುವಂತದ್ದು, ಯಾವ ಶಾಸಕರು ಎಷ್ಟು ಶಾಸಕರು ಯಾವ ಅಭ್ಯರ್ಥಿಗೆ ಮತ ಹಾಕಬೇಕು ಅನ್ನುವಂಥದ್ದು ಮತ್ತು ಎರಡನೇ ಪ್ರಾಥಮಿಕ ಮತವನ್ನ ಯಾವ ರೀತಿಯಾಗಿ ಚಲಾಯಿಸಬೇಕು ಅನ್ನುವಂಥ ತರಬೇತಿಯನ್ನ ನಾಳೆ ಇಡೀ ದಿನ ನೀಡೋರಿದ್ದಾರೆ. ಹಾಗಾಗಿ ಇವತ್ತು ವಾಸ್ತವ್ಯವನ್ನ ಇದೇ ರೆಸಾರ್ಟ್ ನಲ್ಲಿ ಉಳಿಸ್ಕೊಳ್ತಾರೆ. ಆಮೇಲೆ ನಾಳೆಯೂ ಕೂಡ ಇದೇ ರೆಸಾರ್ಟ್ ನಲ್ಲಿ ನಾಡಿದ್ದು ಬೆಳಗ್ಗೆ ಮತದಾನದ ದಿನ 18ನೇ ತಾರೀಕು ಒಂದೊಂದು ತಂಡವಾಗಿ ಬಸ್ನಲ್ಲಿ ವಿಧಾನಸೌಧಕ್ಕೆ ಆಗಮಿಸಿ ಮತದಾನ ಮಾಡುವಂತ ಕೆಲಸಗಳು ಆಗ್ತವೆ. ನಿಕೇಶ್, ಬಸವರಾಜ್, ಈಗ 5ನೇ ಅಭ್ಯರ್ಥಿಯನ್ನ ಹಾಕಿದ್ದಾರೆ ಕಾಂಗ್ರೆಸ್ನವರು. ಈ ಐದನೇ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳಲು ಬರುವಂತ ನಿಟ್ಟಿನಲ್ಲಿ ಇದು ಸಿಎಂಗೆ ಎಷ್ಟು ಮುಖ್ಯ ಅಂತ? ಯಾಕಂದ್ರೆ 5ನೇ ಅಭ್ಯರ್ಥಿ ಡಿ ಶಿವಕುಮಾರ್ ಅವರ ಆಪ್ತರಾಗಿರತಕ್ಕಂಥದ್ದು. ಆಪ್ತರಾಗಿರೋ ಕಾರಣಕ್ಕಾಗಿ ಈ ಒಂದು ಗೆಲ್ಲಿಸಬೇಕಾದಂತ ಅನಿವಾರ್ಯತೆ ಡಿ ಕೆ ಶಿವಕುಮಾರ್ ಅವ್ರಿಗಿದೆ. ಯಾಕಂದ್ರೆ 4 ಅಭ್ಯರ್ಥಿಗಳನ್ನ ಈಗಾಗಲೇ ಹಂಚಿಕೆ ಮಾಡಿಕೊಂಡು ಹೈಕಮಾಂಡ್ ನಾಯಕರು ಮತ್ತು ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತು ಖರ್ಗೆ ಅವರ ಆಪ್ತರಿಗೆ ನೀಡಲಾಗಿರ್ತಕ್ಕಂಥದ್ದು ಮತ್ತು ಬಿ ಕೆ ಹರಿಪ್ರಸಾದ್ ಅವರಿಗೆ ಒಂದು ಸ್ಥಾನ ಸಿಕ್ಕಿದೆ ಮತ್ತು ಹೈಕಮಾಂಡ್ ಅಭ್ಯರ್ಥಿಯಾಗಿ ಪಿ.ವಿ. ಮೋಹನ್ ಅವರು ನಿಂತ್ಕೊಂಡಿದ್ದಾರೆ. ಈಗ ವಿನಯ್ ಕಾರ್ತಿಕ್ ಅವರನ್ನ ನಿಲ್ಲಿಸಬೇಕಾಗಿ ಗೆಲ್ಲಿಸಲೇಬೇಕಂತ ಅನಿವಾರ್ಯತೆ ಇದೆ. ಆ ನಿಟ್ಟಿನಲ್ಲಿ ಸ್ವತಃ ಸಿಎಂ ಅವರೇ ಮುತುವರ್ಜಿಯನ್ನು ವಹಿಸಿ ಈ ಒಂದು ಮತ ಶಾಸಕರನ್ನು ಹಿಡಿದಿಟ್ಕೊಳ್ಳುವಂತದ್ದು ಮತ್ತು ಮತದಾನದ ಪ್ರಕ್ರಿಯೆ ಮುಗಿಯುವವರೆಗೂ ಕೂಡ ಶಾಸಕರು ಕೂಡ ಕದಲಬಾರದು ಅನ್ನೋ ಒಂದು ಸೂಚನೆಯನ್ನ ತಮ್ಮ ಆಪ್ತ ಶಾಸಕರಿಗೆ ನೀಡತಕ್ಕಂಥದ್ದು ಮತ್ತು ಕೆಲವೊಂದಿಷ್ಟು ಶಾಸಕರು ಯಾರೆಲ್ಲ ಬರೋಲ್ಲ ಅವರನ್ನು ಕೂಡ ಗಮನಿಸಿಕೊಂಡು ಅವರನ್ನು ಮುಂದೆ ಮತದಾನ ಮಾಡೋದಕ್ಕೆ ಕರ್ತರಬೇಕು ಅನ್ನುವಂತ ಸೂಚನೆಗಳನ್ನ ಸಿಎಂ ಡಿ ಕೆ ಶಿವಕುಮಾರ್ ಅವರು ನೀಡತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗೆ.